ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 44ನೇ ಪ್ರಶ್ನೆಯನ್ನ ಗಮನಿಸಿ. ಅಪವರ್ತಿಸಿ n² -3n -18. ಮೊದಲನೇದಾಗಿ ನಾವು ಗುಣಲಬ್ಧ ಮತ್ತು ಮೊತ್ತವನ್ನ ಗಮನಿಸಬೇಕು. ಸೊ ಇಲ್ಲಿ ಗುಣಲಬ್ಧ -18, ಮೊತ್ತ -3 ಮಧ್ಯದ ಪದ. ಸೊ ಗುಣಿಸಿದಾಗ -18 ಬರುವ ಮತ್ತು ಕೂಡಿಸಿದಾಗ -3 ಬರುವಂತಹ ಎರಡು ಸಂಖ್ಯೆಗಳು. ಸೊ -6 + 3, 6 3 18, 6ರಲ್ಲಿ 3 ಕಳೆದಾಗ 3 ಬರುತ್ತೆ. ಸೊ ಹಾಗಾಗಿ ಮಧ್ಯದ ಪದವನ್ನ ಹೇಗೆ ವಿಭಜಿಸಿಕೊಳ್ಳಬಹುದು ನಾವು? n² -6n + 3n -18. ಸೊ ಈಗ ಗುಂಪು ಮಾಡಿ ಏನ್ ಮಾಡ್ಬೇಕು? ಸಾಮಾನ್ಯ ಅಪವರ್ತನಗಳನ್ನ ಹೊರಗಿಟ್ಕೊಳ್ಬೇಕಾಗತ್ತೆ. ಸೊ n² -6n 3n + 3n -18. ಸೊ ಇಲ್ಲಿ n ಕಾಮನ್ ಆಗಿ ಇರುವಂತಹ ಪದ. ಸೊ n -6, ಸೊ +3 n -6 ಪ್ಲಸ್ ಮೈನಸ್ ಪ್ಲಸ್ 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 3 × n 3n ಪ್ಲಸ್ ಮೈನಸ್ ಮೈನಸ್ 3 6 18ಕ್ಕೆ ಸಮ. ಸೊ ಈ ಎರಡು ಪದದಲ್ಲಿ n -6 ಸಾಮಾನ್ಯವಾಗಿರುವಂತಹ ಪದ. ಸೊ n -6 ಅನ್ನ ಹೊರಗಿಟ್ಕೊಂಡಾಗ ಬ್ರಾಕೆಟ್ ಅಲ್ಲಿ n+3 ಇರುತ್ತೆ. ಸೊ ಹಾಗಾದ್ರೆ n² -3n -18ರ ಅಪವರ್ತನಗಳು n -6 × n+3 ಆಗಿದೆ. ಥ್ಯಾಂಕ್ ಯು.